ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಶೋಷಿತ ವರ್ಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಮೇಲೆ ಕಿರುಕುಳ, ಮಾನಸಿಕ ಹಿಂಸೆ ಮತ್ತು ಅಕ್ರಮ ಹಸ್ತಕ್ಷೇಪ ನಡೆದಿದೆ ಎಂಬ ಗಂಭೀರ ಆರೋಪಗಳು ಹೊರಬಿದ್ದಿವೆ. ಈ ಸಂಬಂಧ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ರವಿಕುಮಾರ ಮಾಳಿಗೇರ ಅವರ ವಿರುದ್ಧ ಹಲವಾರು ಸಂಘಟನೆಗಳು ಮತ್ತು ಸಿಬ್ಬಂದಿ ಗುಂಪುಗಳು ಮನವಿ ಸಲ್ಲಿಸಿವೆ. ದೂರುದಾರರ ಹೇಳಿಕೆಯ ಪ್ರಕಾರ ಶೋಷಿತ ವರ್ಗದ ಅಧಿಕಾರಿಗಳನ್ನು ಗುರಿಯಾಗಿಸಿ ನಿರಂತರವಾಗಿ ಹಿಂಸೆ ನೀಡಲಾಗುತ್ತಿದ್ದು, ಅವರಿಗೆ ಸಂಬಂಧವಿಲ್ಲದ ಆಡಳಿತಾತ್ಮಕ ವಿಷಯಗಳಲ್ಲಿ ಅಕ್ರಮ ಹಸ್ತಕ್ಷೇಪ ಮಾಡಲಾಗುತ್ತಿದೆ. ಇದರಿಂದ ವಿಶ್ವವಿದ್ಯಾಲಯದ ಆಡಳಿತ ಮತ್ತು ಕೆಲಸಗಾರರ ನಡುವೆ ಅಸಹಜ ಹಾಗೂ ಒತ್ತಡದ ವಾತಾವರಣ ನಿರ್ಮಾಣವಾಗಿದೆ ಎಂದು ತಿಳಿಸಲಾಗಿದೆ. ಶ್ರೀ ರವಿಕುಮಾರ ಮಾಳಿಗೇರ ಅವರು ಪೂರ್ವದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಸಿಂಡಿಕೇಟ್ ಸದಸ್ಯರಾಗಿದ್ದ ವೇಳೆ ಆಗಿದ್ದ ಕೆಲವು ಅಕ್ರಮ ಚಟುವಟಿಕೆಗಳ ಆರೋಪದ ಹಿನ್ನೆಲೆಯಲ್ಲಿ ಅವರ ಸದಸ್ಯತ್ವವನ್ನು 1 ಜುಲೈ 2022 ರಂದು ರದ್ದುಪಡಿಸಲಾಗಿತ್ತು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮಂಜುನಾಥ್ ಶೆರೇವಾಡ ಹಾಗೂ ಲಕ್ಷ್ಮಣ್ ದೊಡ್ಮನಿರವರು ತಿಳಿಸಿದ್ದಾರೆ. ವಿಷಯ ಏನಂತಂದ್ರೆ, ರವಿಕುಮಾರ್ ಮಾಳಿಗೇರ ಅವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ SC/ST ನೌಕರರ ಹಾಗೂ ಸಿಬ್ಬಂದಿ ಅವ್ರಿಗೆ ಕಿರುಕುಳ ನೀಡುತ್ತಿರುವ ವಿಷಯ. ಪ್ರತಿ ಸಲನೂ ಅವ್ರು ಮುಂಚೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇವಾಗೂ ಹಾಗೆ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಅಲ್ಲಿನೂ ಸದಸ್ಯರಾಗಿ ಅಲ್ಲಿ ಸಸ್ಪೆಂಡ್ ಆಗಿದ್ರು. ಅದೇ ಚಾಳಿಯಂತೆ ಇಲ್ಲಿ SC/ST ಜನಾಂಗಕ್ಕೆ ಅಥವಾ ಸಿಬ್ಬಂದಿಗೆ, ನೌಕರಿ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಕಿರುಕುಳ ನೀಡ್ತಾ ಇದ್ದಾರೆ. ಉಲ್ಲೇಖ SC/ST USI ಕೃಷಿ ವಿಶ್ವವಿದ್ಯಾಲಯ ಸಂಘಟನೆಯಿಂದ ನಮಗೆ 16/9/2025 ಮನವಿ ಬಂದಿದೆ. ತುಂಬಾ ಕಿರುಕುಳ ನೀಡ್ತಾ ಇದ್ದಾನಂತ. ಅನಂತರ ಅವರಿಗೆ ಯಾವುದೇ ರೀತಿಯಿಂದ ಶಿಸ್ತು ಸರಿಯಾಗಿ ನಡೀತಾ ಇಲ್ಲ. ಹೀಗಾಗಿ ಅವರು ಆಮೇಲೆ ನಾವು ಕುಲಪತಿಗೂ ಮನವಿ ಕೊಟ್ಟಿದ್ದೀವಿ, ರಾಜ್ಯಪಾಲರು ಕೊಟ್ಟಿದ್ದೀವಿ. ಆಮೇಲೆ ಈ 1 ವಾರದಲ್ಲಿ ನಾವು ಕೊಟ್ಟಂತ ಗಡುವಲ್ಲಿ ಅವರು ಸರಿಯಾಗಿ ನಮಗೆ ಕ್ರಮ ಕೃಷಿ ವಿಷಯ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಡ್ತೇವೆ. ಮಂಜುನಾಥ್ ಶೆರೇವಾಡ್, ಪ್ರಧಾನ ಸಂಚಾಲಕರು, ಧಾರವಾಡ. ವಿಶ್ವವಿದ್ಯಾಲಯಕ್ಕೆ ಬಂದ ಉದ್ದೇಶ ಏನಪ್ಪಾ ಅಂತಂದ್ರ, ರವಿಕುಮಾರ್ ಮಾಳಿಗೇರ ಅವರು ಅಂದ್ರೆ ಸರ್ಕಾರದಿಂದ ನಾಮನಿರ್ದೇಶನ ಹೊಂದಿದಂತ ನಿರ್ದೇಶಕರು ಈಗ ಈ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅಲ್ಲಿಯೂ ಕೂಡ ಡೈರೆಕ್ಟರ್ ಆಗಿ ನೇಮಕಗೊಂಡಿದ್ರು. ಆದ್ರೆ ಅಲ್ಲಿ ಇಲ್ಲಿಗೆಲ್ಲ ಚಟುವಟಿಕೆಗಳನ್ನು ಮತ್ತು ಕೆಲವು ಸರ್ಕಾರ ನೌಕರರ ಮೇಲೆ ಅನೇಕ ರೀತಿಯ ಅಪಾದನೆಗಳನ್ನ ಮಾಡಿಕೊಂಡ್ರು. ಅದರಿಂದ ಅವರನ್ನ ಅಲ್ಲಿಂದ ಉಚ್ಚಾಟನೆ ಮಾಡಿ ಸಸ್ಪೆಂಡ್ ಮಾಡಿದ್ರು. ಆ ಸಸ್ಪೆಂಡ್ ಮಾಡಿ ನಂತರ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾಮನಿರ್ದೇಶಕರ ಆಧಾರದ ಮೇಲೆ ಅವರು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಡೈರೆಕ್ಟ್ ನಿರ್ದೇಶಕರಾಗಿ ಬಂದಿದ್ದಾರೆ. ಆದರೆ ಅದೇ ಚಾಳಿಯನ್ನು ಇಲ್ಲಿ ಕೂಡ ಮುಂದುವರಿಸಿದ್ದಾರೆ. ಇವರಿಗೆ ಸರ್ಕಾರನ ಏನು ಇವರು ನಾಮನಿರ್ದೇಶನ ಹೊಂದಿರ್ತಾರೆ, ಇವರಿಗೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಲು ಒಂದು ಅಧಿಕಾರ ಇರ್ತದೆ. ಆ ಚೌಕಟ್ಟಿನೊಳಗೆ ಹೋಗಬೇಕಾಗ್ತದೆ. ಇವರು ತಮ್ಮ ಅಧಿಕಾರಿ ವ್ಯಾಪ್ತಿಯನ್ನು ಮೀರಿ ಅದರಲ್ಲಿ ವಿಶೇಷವಾಗಿ SC/ST ನೌಕರದಾರನ ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಅಧಿಕಾರ ವ್ಯಾಪ್ತಿ ಇಲ್ಲದಿದ್ರು ಸಹಿತ ಅದನ್ನು ಮೀರಿ ನೀನು ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ವರ್ತನೆ ಮಾಡ್ಬೇಕಂತ ಅವ್ರ ಮೇಲೆ ಒತ್ತಡ ಹೇರಿ ಅವ್ರಿಗೆ ಮಾನಸಿಕವಾಗಿ ಚಿತ್ರಹಿಂಸೆ ನೀಡುತ್ತಿದ್ದಾರೆ. ಅನೇಕ ದಿನಗಳಿಂದ ಇದು ನಮಗೆ ಕಂಪ್ಲೇಂಟ್ ಬಂದಿದ್ದಾವೆ DSS ಕಚೇರಿಗೆ. ಇದು ಹಿಂಗೆ ಮುಂದುವರಿತಪ್ಪ ಅಂದ್ರೆ ನಾವು ಅನಿರ್ದಿಷ್ಟವರೆಗೆ ಹೋರಾಟ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಮತ್ತು ಅವರ ನಾಮನಿರ್ದೇಶನವನ್ನು ರದ್ದುಪಡಿಸಬೇಕಂತ ನಾವಿಲ್ಲಿ ಹೋರಾಟಕ್ಕೆ ಇಳಿಬೇಕಾಗ್ತೈತಿ. ಅದಕ್ಕಾಗಿ 1 ವಾರ ನಾವು ಗಡುವು ಕೊಡ್ತೀವಿ. ಅಷ್ಟರೊಳಗೆ ಇವ್ರು ಕ್ರಮ ತಗೋಬೇಕು, ಇಲ್ಲವಾದ ನಮ್ಮ ಹೋರಾಟವನ್ನು ಮುಂದುವರಿಸಿದಂತ ಈ ಮೂಲಕ ಒತ್ತಾಯಿಸ್ತೇನೆ. ಇದೇ ರೀತಿಯ ವರ್ತನೆ ಕೃಷಿ ವಿಶ್ವವಿದ್ಯಾಲಯದಲ್ಲಿಯೂ ಮುಂದುವರಿದಿದೆ ಎಂಬ ಆರೋಪಗಳು ಈಗ ಬೆಳಕಿಗೆ ಬಂದಿವೆ. ಈ ಕುರಿತು ದೂರುದಾರರು ಮಾನ್ಯ ರಾಜ್ಯಪಾಲರ ವಿಶೇಷ ಅಧಿಕಾರಿಗಳಿಗೆ ಹಾಗೂ ಕುಲಪತಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೂರುದಾರರ ಎಚ್ಚರಿಕೆಯಂತೆ 1 ವಾರದೊಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ರವಿಕುಮಾರ ಮಾಳಿಗೇರ ಅವರ ಸದಸ್ಯತ್ವ ರದ್ದುಪಡಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುವುದಾಗಿಯೂ, ಅಗತ್ಯವಿದ್ದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿಯೂ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಭರತ್ ರಾಜ್, ಶಕ್ತಿರಾಜ್, ಅಲ್ತಾಫ್, ಹುಸೇನ್, ಸುಚಿತ್, ಹರ್ಷವರ್ಧನ್, ರೆಹಮಾನ್, ಲೋಕೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.